ಮುಗಿಯದ ಬಂಧನ ಭಾಗ 20. ಅವಳು ಮೂಕಳಾಗಿದ್ದರಿಂದ ಬಾಯಲ್ಲಿ ಏನನ್ನು ಹೇಳೋಕ್ಕೆ ಕೂಡ ಸಾಧ್ಯವಾಗದಿದ್ರೂ ಅವಳ ಇಡೀ ದೇಹ, ಭಾಷೆ, ಕೋಪದ ಮುಖಭಾವ ನನಗೆ ನಿನ್ನನ್ನು ನೋಡುವುದು ಕಿಂಚಿತ್ತೂ ಇಷ್ಟ ಇಲ್ಲ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇತ್ತು. ಅನ್ವಿತಾ, ನೀನು ನನ್ನ ಮೇಲೆ ಎಷ್ಟೇ ಕೋಪಗೊಂಡ್ರೂ ನನ್ನ ಈ ನಿರ್ಧಾರ ಮಾತ್ರ ಎಂದಿಗೂ ಬದಲಾಗುವುದಿಲ್ಲ ಎಂದು ಸುಹಾಸ ಅವಳ ಈ ಮುಖವನ್ನು ತಿರುಗಿಸಿದ ನಡತೆಯನ್ನು ನೋಡಿ ಅಲಕ್ಷ್ಯದಿಂದ ಉಬ್ಬನ್ನು ಹಾರೈಸ್ತಾನೆ. ಅನ್ವಿತಾ ತಕ್ಷಣವೇ ತೀವ್ರ ಕೋಪದಿಂದ ತಲೆ ತಿರುಗಿಸಿ ತನ್ನ ಕಣ್ಣುಗಳಲ್ಲಿ ಬೆಂಕಿಯ ತುಂಬಿಕೊಂಡು ಸುಹಾಸ್ನತ್ತ ನೋಡ್ತಾಳೆ. ಅವಳ ಮುಗ್ಧ ಮನಸ್ಸಿನಲ್ಲಿ ಅಷ್ಟೊಂದು ಆಕ್ರೋಶದ ಅಲೆಗಳೆದ್ದಿದ್ವು. ನನ್ನ ಅಪ್ಪ ತುಂಬ ಕೆಟ್ಟವರು, ನನಗೆ ಈ ಅಪ್ಪ ಇಷ್ಟವೇ ಇಲ್ಲ. ಸುಂದರ, ಅಶ್ವಿನಿ ಆಂಟಿ ಮತ್ತು ನನ್ನ ಮುದ್ದಿನ ಸ್ನೇಹಿತರಾದ ಆರವ್, ಆದಿತ್ಯ ಅಂದರೆ ನನಗೆ ತುಂಬ ಇಷ್ಟ. ಅಪ್ಪ ಯಾವಾಗಲೂ ಯಾಕೆ ಅವ್ರ ಜೊತೆ ಜಗಳ ಆಡಬೇಕು? ಆರವ್, ಆದಿತ್ಯ ಅವರಿಗೆ ಇನ್ನು ಮುಂದೆ ಕಿಂಡರ್ ಗಾರ್ಡನ್ ಶಾಲೆಗೆ ಬರಬೇಡಿ ಅಂತ ಯಾಕೆ ದಬ್ಬಾಳಿಕೆ ಹೇಳ್ಬೇಕು ಅಂತ ಹೇಳಿ ಒಳಗೊಳಗೆ ರೋಧಿಸಿದ್ಲು. ತನ್ನ ನೆಚ್ಚಿನ ಹುಟ್ಟಿದಂತಿದ್ದ ಆರವ್ ಮತ್ತು ಆದಿತ್ಯರನ್ನು ಆ ಕಿಂಡರ್ ಗಾರ್ಡನ್ ಶಾಲೆಯಲ್ಲಿ ಮತ್ತೆಂದೂ ನೋಡಲು ಸಾಧ್ಯವಿಲ್ಲ ಎಂಬಂತಹ ಘೋರ ಆಲೋಚನೆಯಿಂದಲೇ ಆ ಪುಟ್ಟ ಮಗುವಿನ ಹೃದಯ ಸಂಪೂರ್ಣವಾಗಿ ವಿದ್ರಾವಕವಾಗಿ ಮುರಿದು ಬೀಳುತ್ತೆ. ನನ್ನ ಅಪ್ಪ ತುಂಬ ಅನ್ಯಾಯಗಾರ, ನನಗೆ ಇವರೀಗ ನಿಜಕ್ಕೂ ಇಷ್ಟವೇ ಇಲ್ಲ ಅಂತ ಮನಸ್ಸಿನಲ್ಲೇ ಅಪ್ಪನಿಗೆ ಶಾಪ ಹಾಕುತ್ತಾ ಅವಳು ಅಳುತ್ತಾ ಮತ್ತೆ ಕಿಟಕಿಯ ಕಡೆಗೆ ಮುಖವನ್ನು ತಿರುಗಿಸ್ಕೊಂಡೇ ಬಿಡ್ತಾಳೆ. ಅನ್ವಿತಾ ತನ್ನ ತಂದೆ ಸುಹಾಸ್ನ ಮೇಲೆ ಸಂಪೂರ್ಣವಾಗಿ ಕೋಪಗೊಂಡು ಅನ್ನ ನೀರು ತೊರೆದು ಅಳ್ತಾ ಇದ್ದಾಳೆ. ಇತ್ತ ಅಶ್ವಿನಿಗೆ ಶಾಲೆಯಿಂದ ಪ್ರಾಂಶುಪಾಲರ ಕರೆ ಮಾಡಿ ಆರವ್ ಮತ್ತು ಆದಿತ್ಯರನ್ನು ಶಾಲೆಯಿಂದ ತೆಗೆದುಹಾಕಿರುವಂತಹ ದುಃಖದ ಸುದ್ದಿ ತಿಳಿದಾಗ ಅಶ್ವಿನಿ ಏನು ತಾನೇ ಮಾಡೋಕ್ಕಾಗುತ್ತೆ? ಅವಳು ನೇರವಾಗಿ ಸುಹಾಸ್ನ ಬಳಿಗೋಗಿ ಜಗಳ ಆಡ್ತಾಳಾ ಅಥವಾ ಜಯಂತ್ ನೆರವು ಪಡಿತಾಳಾ? ಕಾರ್ನಿಂದ ಇಳಿದಂತಹ ಅನ್ವಿತಾ ಮನೆಗೆ ತಲುಪುವ ದಾರಿಯುದ್ದಕ್ಕೂ ತನ್ನ ಮುಖವನ್ನು ಮೇಲಕ್ಕೆ ಎತ್ಕೊಂಡು ವಿಪರೀತ ಕೋಪವನ್ನೇ ಪ್ರದರ್ಶನ ಮಾಡ್ತಾನೆ ಇದ್ಲು. ತನ್ನ ಹಿಂದೆ ನಡೆದು ಬರ್ತಿದ್ದ ತಂದೆ ಸುಹಾಸ್ನನ್ನು ಅವಳು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ಲು. ಅವನತ್ತ ಒಮ್ಮೆಯೂ ಹಿಂತಿರುಗಿ ನೋಡದೆ ಬೇಗನೆ ಮೆಟ್ಟಿಲುಗಳನ್ನು ಹತ್ತಿ ಮೆಲ್ಲನೆ ಮಹಡಿಯಲ್ಲಿದ್ದ ತನ್ನ ಕೋಣೆಗೆ ಓಡಿದ್ಲು. ಅವಳು ಕೋಪದಿಂದ ಪಟ್ ಅಂತ ಬಾಗಿಲನ್ನು ಬಡಿದು ಒಳಗಿನಿಂದ ಲಾಕ್ ಕೂಡ ಮಾಡ್ಕೊಂಡ್ಬಿಡ್ತಾಳೆ. ತಂದೆ ಮತ್ತು ಮಗಳು ಮನೆಗೆ ಬಂದಾಗ ಸೇವಕಿ ಗೀತಾ ಬಾಗಿಲ ಬಳಿಯೇ ನಿಂತಿದ್ರು. ಆದ್ದರಿಂದ ಅವಳು ಅನ್ವಿತಾಳ ತೀವ್ರ ಕೋಪದ ಮನಸ್ಥಿತಿಯನ್ನು ತಕ್ಷಣವೇ ಗಮನಿಸ್ತಾಳೆ. ಯಾವುದೇ ಭಾವನೆಗಳಿಲ್ಲದೆ ಅನ್ವಿತಾಳ ಹಿಂದೆ ಸಾಧಾರಣವಾಗಿ ನಡೆಯುತ್ತಿದ್ದ ಸುಹಾಸ್ನ ಮುಖವನ್ನು ನೋಡಿದಾಗ ಇಬ್ಬರ ನಡುವೆ ಮತ್ತೆ ಪ್ರಚಂಡ ಜಗಳ ನಡೆದಿದೆ ಎಂಬುದು ಗೀತಾಳಿಗೆ ಅರ್ಥವಾಯಿತು. ಸರ್, ಅದು ಮಗುವಿಗೆ ಅಷ್ಟೊಂದು ಕೋಪ ಯಾಕಿದೆ, ಏನಾಯಿತು ಅಂತ ಗೀತಾ ವಿಚಲಿತಳಾಗಿ ಕೇಳಿದ್ಲು. ಮೇಲಿನ ಮಹಡಿಯಿಂದ ಬಾಗಿಲು ಬಡಿಯುವ ಶಬ್ದ ಜೋರಾಗಿ ಕೇಳಿಸಿದಾಗ ಗೀತಾ ಅತ್ಯಂತ ಚಿಂತಾಕ್ರಾಂತ ನೋಟದಿಂದ ಸುಹಾಸ್ನ ಕಡೆಗೆ ತಿರುಗಿದ್ಲು. ಅನ್ವಿತಾ ತನ್ನ ಮೇಲೆ ಕೋಪಗೊಂಡಿದ್ದಕ್ಕೆ ಕಾರಣ ಏನು ಅಂತ ಒಳಗೆ ಯೋಚಿಸ್ತಾನೆ. ಮುಖದಲ್ಲಿ ಯಾವುದೇ ಹಿಂಜರಿಕೆ ಇಲ್ಲದೆ ಕಠಿಣವಾಗಿ ಏನೂ ಇಲ್ಲ ಗೀತಾ, ಸ್ವಲ್ಪ ತಾಳ್ಮೆಯಿಂದಿರು, ಅವಳು ಸರಿ ಹೋಗ್ತಾಳೆ, ಅವಳನ್ನು ನೋಡ್ಕೊಳ್ಳಿ ಅಂತ ಹೇಳಿ ತನ್ನ ದಾರಿಯನ್ನು ಹಿಡಿತಾನೆ. ಗೀತಾ ಎಂದಿನಂತೆ ತಲೆಯಾಡಿಸಿ ಸರಿ ಸರ್ ಅಂತ ಹೇಳಿ ಅವಳು ತನ್ನಷ್ಟಕ್ಕೆ ತಾನೇ ಮನಸ್ಸಲ್ಲಿ ಯೋಚಿಸ್ಕೊಂಡ್ಳು. ಯಾವಾಗಲೂ ಯಾವುದೇ ಭಾವನೆಯನ್ನು ವ್ಯಕ್ತಪಡಿಸಿದ ಈ ಮುದ್ದಿನ ಅನ್ವಿತಾ ಕುಟ್ಟಿ ಸರ್ ಮೇಲೆ ಯಾಕೆ ಇಷ್ಟೊಂದು ಕೋಪಗೊಳ್ತಾಳೆ? ಅದು ಸರ್ ಕೂಡ ಇತರರನ್ನು ಸಮಾಧಾನ ಪಡಿಸುವಲ್ಲಿ ಅಥವಾ ಮನವೊಲಿಸುವಲ್ಲಿ ಅಷ್ಟು ನಿಪುಣರೇನಲ್ಲ. ಒಟ್ಟಾರೆಯಾಗಿ ನೋಡಿದ್ರೆ ಈ ಮನೆಗೆ ಮಗುವನ್ನು ಪ್ರೀತಿಯಿಂದ ನೋಡಿಕೊಳ್ಳಲು ಒಬ್ಬ ತಾಯಿ ಅಥವಾ ಮಹಿಳೆಯ ಅಗತ್ಯ ನಿಜವಾಗಿಯೂ ಖಂಡಿತ ಇದೆ ಅಂತ ಅವಳು ಮನಸ್ಸಿನಲ್ಲೇ ಲೆಕ್ಕಾಚಾರವನ್ನು ಹಾಕ್ತಾಳೆ. ಅನ್ವಿತಾಳ ಕೋಪವೆಲ್ಲವೂ ಕೂಡ ಕೇವಲ ತನ್ನ ತಂದೆ ಸುಹಾಸ್ನ ಮೇಲೆ ಮಾತ್ರ ಇತ್ತು. ಅವನನ್ನು ಕಂಡ್ರೆ ಅವಳಿಗಂತೂ ಎಷ್ಟು ಕೋಪ ಬರ್ತಿತ್ತು ಅಂದರೆ ಪ್ರತಿ ಕ್ಷಣ ಆಂಟಿಯೇ ನೆನಪಾಗೋಳು. ಆದ್ದರಿಂದ ಗೀತಾ ಹೋಗಿ ಕೋಣೆಯ ಬಾಗಿಲನ್ನು ತಟ್ಟಿದಾಗ ಅವಳು ಶಾಂತವಾಗಿ ಬಾಗಿಲನ್ನು ತೆಗಿತಾಳೆ. ಕುಟ್ಟಿ, ಬಂದು ಏನಾದರೂ ತಿನ್ನು ಮಗು ಅಂತ ಗೀತಾ ತನ್ನ ಕೈಲಿದ್ದ ತಟ್ಟೆಯನ್ನು ತೋರಿಸ್ತಾಳೆ. ಅವಳು ಅನ್ವಿತಾಳ ನೆಚ್ಚಿನ ತಿನಿಸುಗಳಿಂದ ತುಂಬಿದ್ದ ತಟ್ಟೆಯನ್ನು ಕೋಣೆಗೆ ತಂದಳು. ಅನ್ವಿತಾಗೆ ಬಹುಶಃ ತಿನ್ನಲು ಕಿಂಚಿತ್ತೂ ಹಸಿವೆ ಇರಲಿಲ್ಲ. ಬಲವಂತವಾಗಿ 2 ತುತ್ತು ತಿಂದು ತಟ್ಟೆಯನ್ನು ದೂರ ತಳ್ಳಿ ಮೇಜಿನ ಬಳಿ ತೀವ್ರ ದುಃಖದಿಂದ ಕುಳಿತಳು. ಆ ಪುಟ್ಟ ಹುಡುಗಿ ನೋವಿನಿಂದ ಕುಳಿತಿರುವುದನ್ನು ನೋಡಿ ಗೀತಾಳ ಹೃದಯ ಒಂದು ರೀತಿ ಹಿಂಡಿದಂತಾಯಿತು. ಆದರೆ ಇದು ತಂದೆ ಮತ್ತು ಮಗಳ ನಡುವಿನ ಆಂತರಿಕ ವಿಷಯ ಅಂತ ಗೀತಾಳಿಗೆ ತಿಳಿದಿತ್ತು. ಆದ್ದರಿಂದ ಅವಳು ಯಾವುದೇ ಸಲಹೆ ನೀಡುವ ಸ್ಥಿತಿಯಲ್ಲಿ ಖಂಡಿತ ಇರಲಿಲ್ಲ. ಅವಳು ಆಹಾರದ ತಟ್ಟೆಯನ್ನು ಅಡುಗೆ ಮನೆಗೆ ತೆಗೆದುಕೊಂಡು ಹೋದಳು. ಕೆಲವು ಗಂಟೆಗಳ ನಂತರ ಅನ್ವಿತಾಗೆ ಸ್ನಾನ ಮಾಡಲು ಸಹಾಯ ಮಾಡೋಕೆ ಅಂತ ಮತ್ತೆ ಕೋಣೆಗೆ ಹಿಂತಿರುಗಿದ್ಲು. ಗೀತಾ ಸ್ನಾನಗೃಹವನ್ನು ಸ್ವಚ್ಛಗೊಳಿಸಿ ಹೊರಬಂದಾಗ ಅನ್ವಿತಾ ತನ್ನ ಹಾಸಿಗೆ ಮೇಲೆ ಮಲ್ಕೊಂಡು ಅತ್ಯಂತ ಉದ್ವಿಗ್ನ ಮುಖದಲ್ಲಿ ತನ್ನ ಮುಂದೆ ಇಟ್ಟಿದ್ದಂತಹ ಲ್ಯಾಪ್ಟಾಪನ್ನು ನೋಡ್ತಿರೋದನ್ನು ಕಂಡ್ಳು.
ಆ ಪುಟ್ಟ ಹುಡುಗಿ ಲ್ಯಾಪ್ಟಾಪ್ ಕೀಬೋರ್ಡ್ನಲ್ಲಿ ಅಷ್ಟೊಂದು ತೀವ್ರವಾಗಿ ಏನು ಟೈಪ್ ಮಾಡ್ತಿದ್ದಾಳೆಂದು ಗೀತಾಳಿಗೆ ಆಶ್ಚರ್ಯ ಆಗುತ್ತೆ. ಆದಾಗ್ಯೂ ಮಗು ಏನೋ ಗಂಭೀರವಾಗಿ ಕೆಲಸ ಮಾಡ್ತಿರೋದನ್ನು ನೋಡಿ ಗೀತಾ ಏನನ್ನೂ ಕೇಳದೆ ಕೋಣೆಯನ್ನು ಸ್ವಚ್ಛಗೊಳಿಸಿ ಸದ್ದಿಲ್ಲದೆ ಹೊರಟು ಹೋಗ್ತಾಳೆ. ಇತ್ತ ಶಾಲೆಯಿಂದ ಆರವ್ ಮತ್ತು ಆದಿತ್ಯರನ್ನ ಕಾರ್ನಲ್ಲಿ ಕರ್ಕೊಂಡು ಮನೆಗಿಂತಿರುವಾಗ ಅಶ್ವಿನಿ ಭಾರೀ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಾಕೊಳ್ತಾಳೆ. ಕಾರಿನ ಹಿಂದಿನ ಸೀಟ್ನಲ್ಲಿ ಆರವ್ ಮತ್ತು ಆದಿತ್ಯ ಸದ್ದಿಲ್ಲದೆ ಕುಳಿತಿದ್ರು. ಅವರು ಕಾಲಕಾಲಕ್ಕೆ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ ಕನ್ನಡಿಯ ಮೂಲಕ ನಮ್ಮ ತಾಯಿ ಅಶ್ವಿನಿಯ ಮುಖದಲ್ಲಿರುವ ಆತಂಕ, ಆಕ್ರೋಶದ ಮುಖಭಾವವನ್ನು ಮುಗ್ಧತೆಯಿಂದ ಗಮನಿಸ್ತಾ ಇದ್ರು. ಅನ್ವಿತಾ ಲ್ಯಾಪ್ಟಾಪ್ನಲ್ಲಿ ಯಾರಿಗೆ ಮೆಸೇಜ್ ಅಥವಾ ಇಮೇಲನ್ನು ಕಳಿಸ್ತಾ ಇದ್ದಾಳೆ. ಅವಳು ನೇರವಾಗಿ ಬಹುಶಃ ಅಶ್ವಿನಿ ಅಥವಾ ತನ್ನ ಸ್ನೇಹಿತರಾದಂತಹ ಆರವ್ ಆದಿತ್ಯರಿಗೆ ಮೆಸೇಜ್ ಏನಾದರೂ ಮಾಡ್ತಾ ಇದ್ದಾಳಾ? ಇತ್ತ ಕಾರ್ನಲ್ಲಿರುವಂತಹ ಆರವ್ ಮತ್ತು ಆದಿತ್ಯ ತಮ್ಮ ತಾಯಿಯ ಆತಂಕವನ್ನು ನೋಡಿ ಏನಂತ ಕೇಳ್ತಾರೆ. ಅನ್ವಿತಾ ತಾನು ಬಂದ ಉದ್ದೇಶವನ್ನು ತನ್ನ ನೋಟ್ಬುಕ್ನಲ್ಲಿ ಬರೆಯಲು ಹೊರಟಾಗ ಅಶ್ವಿನಿ ಅವಳ ಮನಸ್ಸನ್ನು ಅರ್ಥೈಸಿಕೊಂಡು ತನ್ನ ಮುದ್ದಿನ ಮಕ್ಕಳಿಗೆ ವಿವರಿಸ್ತಿದ್ಲು. ಆರವ್ ಆದಿತ್ಯ ನೋಡಿ, ಅನ್ವಿತಾ ಕೂಡ ನಿಮ್ಮ ಜೊತೆ ಆಟವಾಡೋಕೆ ಬಂದಿರಬೇಕು. ಅಶ್ವಿನಿಯ ವಿವರಣೆಯನ್ನು ಕೇಳಿದ ನಂತರ ಆರವ್ ಕುತೂಹಲದಿಂದ ಸುತ್ತಲೂ ನೋಡ್ತಾನೆ. ಅನ್ವಿತಾಳ ಜೊತೆ ಅವಳ ತಂದೆ ಸುಹಾಸ್ ಅಥವಾ ಯಾರಾದರೂ ಹಿರಿಯರು ಬಂದಿರ್ತಾರಾ ಅಂತ ಅವನು ಭಾವಿಸ್ತಾನೆ. ಆದರೆ ಅಲ್ಲಿ ಯಾವುದೇ ದೊಡ್ಡವರು ಇರಲಿಲ್ಲ. ಆಂಟಿ, ಅವಳು ಇಲ್ಲಿಗೆ ಹೇಗೆ ಬಂದ್ಲು? ಯಾರೂ ಇಲ್ಲಿಲ್ವಲ್ಲ ಅಂತ ಆರವ್ ಅಶ್ವಿನಿಯ ಕಡೆಗೆ ತನ್ನ ದೃಷ್ಟಿಯನ್ನು ತಿರುಗಿಸಿ ಕೇಳ್ತಾ ಇದ್ದಾನೆ. ಅವಳು ಯಾರ ಸಹಾಯವೂ ಇಲ್ಲದೆ ಟ್ಯಾಕ್ಸಿ ಹಿಡಿದು ಇಲ್ಲಿಗೆ ಒಬ್ಬಳೇ ಬಂದಿದ್ದಾಳೆ ಅಂತ ಹೇಳಿ ಅಶ್ವಿನಿ ಅಸಹಾಯಕತೆಯಿಂದ ಮತ್ತೆ ಅಷ್ಟೇ ಆಶ್ಚರ್ಯದಿಂದ ಉತ್ತರಿಸ್ತಾಳೆ. ಆದರೆ ಆ ಇಬ್ಬರು ಮುಗ್ಧ ಹುಡುಗರು ಆ ಸತ್ಯವನ್ನು ಅತ್ಯಂತ ಸುಲಭವಾಗಿಯೇ ಒಪ್ಕೊಂಡ್ರು. ಆದಿತ್ಯ ಗೊಂದಲಮಯ ನೋಟದಿಂದ ಅನ್ವಿತಾಳನ್ನು ನೋಡುತ್ತಾ, ನೀನು ನಿಜವಾಗಿಯೂ ಒಬ್ಬಳೇ ಬಂದ್ಯಾ? ಮತ್ತೆ ಮನೆಯಿಂದ ಓಡಿ ಹೋದ್ಯಾ ಅಂತ ಕೇಳ್ತಾನೆ. ಇದಕ್ಕೆ ವಿರುದ್ಧವಾಗಿ ಅನ್ವಿತಾಗೆ ತಾನು ಮಾಡಿದ ಈ ಸಾಹಸದ ನಡವಳಿಕೆ ವಿಚಿತ್ರವೆನಿಸಲೇ ಇಲ್ಲ. ಅವಳು ಅತ್ಯಂತ ಧೈರ್ಯದಿಂದ ಹೌದು ಎಂಬಂತೆ ಶಾಂತವಾಗಿ ತಲೆಯಾಡಿಸ್ತಾಳೆ. ಈ ಕಡೆ ಆಕೆ ಮನೆಯಿಂದ ತಪ್ಪಿಸ್ಕೊಂಡು ಬಂದಿದ್ದಾಳೆ. ಅವಳ ಆ ನಿರ್ಭಯ ವರ್ತನೆಯನ್ನು ನೋಡಿ ಆರವ್ ಆದಿತ್ಯ ಮೂಕ ವಿಸ್ಮಿತರಾಗಿ ಹೋಗ್ತಾರೆ. ಹಾಗೆ ಒಬ್ಬರ ಮುಖ ಒಬ್ಬರನ್ನ ನೋಡಿಕೊಂಡ್ರು. ಸುಹಾಸ್ ವರ್ಮಾ ಗ್ರೂಪ್ನ CEO ಕಚೇರಿಯಲ್ಲಿ ಗಂಭೀರ ಕೆಲಸದಲ್ಲಿದ್ದಾಗ ಅವನ ಸ್ವಂತ ಫೋನ್ ಇದ್ದಕ್ಕಿದ್ದಂತೆ ರಿಂಗ್ ಆಯಿತು. ಕರೆ ಸ್ವೀಕರಿಸಿದ ಕ್ಷಣವೇ ಮನೆಯ ಮ್ಯಾನೇಜರ್ ಧ್ವನಿ ಫೋನ್ನಲ್ಲಿ ತುರ್ತಾಗಿ ಗಾಬರಿಯಿಂದ ರಿಂಗಣಿಸ್ತು. ಸರ್, ಅದು ದೊಡ್ಡ ಅನಾಹುತ ಆಗೋಗಿದೆ ಸರ್. ಅನ್ವಿತಾ ಮೇಡಮ್ ಪಾಪ ಎಲ್ಲೂ ಕಾಣಿಸ್ತಾ ಇಲ್ಲ. ಅವಳು ಮನೆಯಲ್ಲೂ ಇಲ್ಲ. ಆ ಮಾತನ್ನು ಕೇಳಿ ಸುಹಾಸ್ನ ಕೈಗಳು ಕೀಬೋರ್ಡ್ ಮೇಲೆ ಚಲನಾರಹಿತವಾಗಿ ನಿಂತು ಹೋದ್ವು. ಅವನು ತಕ್ಷಣವೇ ಕಠಿಣ ಧ್ವನಿಯಲ್ಲಿ ನಾನು ಈಗಲೇ ಮನೆಗೆ ಬರ್ತೀನಿ ಅಂತ ಫೋನನ್ನು ಕಟ್ ಮಾಡ್ತಾನೆ. ಫೋನ್ ಇಟ್ಟ ತಕ್ಷಣವೇ ಅವನು ತನ್ನ ಕಾರನ್ನು ಮನೆಯ ಕಡೆಗೆ ಅತ್ಯಂತ ವೇಗವಾಗಿ ಓಡಿಸ್ತಾನೆ. ಬಂಗಲೆಯನ್ನು ಪ್ರವೇಶಿಸುತ್ತಿದ್ದಂತೆ ಸುಹಾಸ್ ಕೋಪದಿಂದ ಗರ್ಜಿಸುತ್ತಾ, ಏನಾಯಿತು? ಅವಳು ಎಲ್ಲಿಗೆ ಹೋದ್ಲು? ಮನೆಯಲ್ಲಿ ಇಷ್ಟೊಂದು ಜನ ಅವಳನ್ನು ನೋಡ್ಕೊಳ್ಳೋಕಿದ್ದೀರಲ್ವಾ? ಆಗಿರುವಾಗ ಅವಳು ನಿಮ್ಮ ಕಣ್ಣನ್ನು ತಪ್ಪಿಸಿ ಹೇಗೆ ಹೊರಗೆ ಹೋಗಕ್ಕೆ ಸಾಧ್ಯ ಅಂತ ಅವನು ಬೆಂಕಿಯಂತೆ ಉರಿತಾ ಇದ್ದ. ಕೋಪದಿಂದ ಹೇಳ್ತಿದ್ದಾನೆ. ಸಭಾಂಗಣದ ಎಲ್ಲ ಕೆಲಸಗಾರರು ಭಯ ಮತ್ತು ಆತಂಕದಿಂದ ಸಾಲಾಗಿ ನಿಂತಿದ್ರು. ಸುಹಾಸ್ನ ಕೋಪವನ್ನು ನೋಡಿ ಅವರು ತಲೆ ಎತ್ತುವ ಧೈರ್ಯ ಕೂಡ ಮಾಡಲಿಲ್ಲ. ಮನೆ ಕೆಲಸದ ಆಕೆ ಅತ್ಯಂತ ಎಚ್ಚರಿಕೆಯಿಂದ ನಡುಗೋ ಧ್ವನಿಯಲ್ಲಿ ಉತ್ತರಿಸಿದ್ಲು. ನಮಗೆ ಖಚಿತವಾಗಿ ಏನೂ ಗೊತ್ತಾಗಿಲ್ಲ ಸರ್. ಅನ್ವಿತಾ ಅಮ್ಮ ಬೆಳಗ್ಗೆ ಉಪಹಾರ ಸೇವಿಸಿ ತನ್ನ ಕೋಣೆಗೆ ಹೋದ್ರು. ಸ್ವಲ್ಪ ಸಮಯದ ನಂತರ ಗೀತಾ ಅಮ್ಮ ಮೇಲಕ್ಕೆ ಹೋಗಿ ನೋಡಿದಾಗ ಕೋಣೆಯಲ್ಲಿ ಅನ್ವಿತಾ ಅಮ್ಮ ಎಲ್ಲಿಯೂ ಇರಲಿಲ್ಲ. ಸುಹಾಸ್ನ ಒಬ್ಬುಗಳು ಅಸಮಾಧಾನ ಮತ್ತು ಅನುಮಾನದಿಂದ ಸುಕ್ಕುಗಟ್ವು. ಹಾಗಾದರೆ ನಮ್ಮ ಮನೆಯ ಕಣ್ಗಾವಲು CCTV ಏನು ದಾಖಲಾಗಿವೆ ಮಿಸ್ಟರ್ ವರ್ಮಾ? ಅವು ಯಾವಾಗ ಬಂದಾದವೋ ಗೊತ್ತಿಲ್ಲ ಸರ್. ಕಾಕತಾಳೀಯ ಎಂಬಂತೆ ಇದು ಬೆಳಗ್ಗೆಯಿಂದ ನಡೆದಿದ್ದೇನೋ. CCTVಯಲ್ಲಿ ದಾಖಲೆ ಆಗಿಲ್ಲ ಎಂದು ಭದ್ರತಾ ಉಸ್ತುವಾರಿ ವಹಿಸಿದ್ದ ವ್ಯಕ್ತಿ ಸೋಲಿನ ನೋಟದಿಂದ ಉತ್ತರಿಸ್ತಾನೆ. ಅದನ್ನು ಕೇಳಿದ ಸುಹಾಸ್ನ ಮುಖ ಸಂಪೂರ್ಣವಾಗಿ ಗಾಬರಿ ಮತ್ತು ಆಘಾತದಿಂದ ಬಿಗಿದಪ್ಪಿಕೊಂಡಿತ್ತು. ಏಕೆಂದರೆ ತನ್ನ ಮಗಳಿಗೆ ಲ್ಯಾಪ್ಟಾಪ್ ಮತ್ತು ಟೆಕ್ನಾಲಜಿ ಹ್ಯಾಕ್ ಮಾಡುವಷ್ಟು ಜಾಣತನವಿದೆ ಎಂಬ ಸತ್ಯ ಅವನಿಗೆ ನಿಧಾನವಾಗಿ ಹೊಳೆಯಲಾರಂಭಿಸಿತು. ಸಭಾಂಗಣದಲ್ಲಿ ಮಾರಣಾಂತಿಕ ಮೌನ ಆವರಿಸಿತು. ಎಲ್ಲ ಉದ್ಯೋಗಿಗಳು ಭಯದಿಂದ ತಲೆ ತಗ್ಗಿಸಿ ನಿಂತಿದ್ರು. ಅನ್ವಿತಾ ಲ್ಯಾಪ್ಟಾಪ್ ಅನ್ನು ಬಳಸಿ CCTV ಕ್ಯಾಮ್ರಾಗಳನ್ನು ಹ್ಯಾಕ್ ಮಾಡಿ ಮನೆಯಿಂದ ಸೈಲೆಂಟ್ ಆಗಿ ಎಸ್ಕೇಪ್ ಆಗಿರೋದು ಸುಹಾಸನಿಗೆ ತಿಳಿಯುತ್ತದ. ಇತ್ತ ತನ್ನ ಮನೆಗೆ ಬಂದಿರುವ ಅನ್ವಿತಾಳನ್ನು ನೋಡಿ ಅಶ್ವಿನಿ ಕೂಡ ಏನು ಮಾಡ್ತಾಳೆ? ಅವಳು ಸುಹಾಸ್ನಿಗೆ ಕರೆ ಮಾಡಿ ವಿಷಯವನ್ನು ತಿಳಿಸ್ತಾಳಾ ಅಥವಾ ಮಗಳನ್ನು ತನ್ನ ಬಳಿಯೇ ಉಳಿಸ್ಕೊಳ್ತಾಳಾ?
ಅಲ್ಲಿ ನಿಂತಿದ್ದ ಮನೆಕೆಲಸದವರು ಹಾಗೂ ಸೆಕ್ಯೂರಿಟಿ ಸಿಬ್ಬಂದಿ ಆ ವಿಪತ್ತಿನ ಬಿರುಕಿನಲ್ಲಿ ಅಡಗಿಕೊಳ್ಳುವುದು ಅಥವಾ ಮೌನವಾಗಿರುವುದೇ ಕ್ಷೇಮ ಅಂತ ಹೇಳಿ ನಂಬ್ಕೊಂಡಿದ್ರು. ಇಷ್ಟು ಕಡಿಮೆ ಅವಧಿಯಲ್ಲಿ ನಮಗೆ ತಿಳಿಯದಂತೆ 2ನೇ ಬಾರಿಗೆ ಅನ್ವಿತಾ ಮಗುವನ್ನ ಕಳೆದುಕೊಳ್ಳುತ್ತೇವೆ ಅಂತ ಯಾರೂ ಕೂಡ ಭಾವಿಸಿರಲಿಲ್ಲ. ಅದು ಸಹ ಎಲ್ಲರ ಕಣ್ಣೆದುರೇ ಆ ಪುಟ್ಟ ಹುಡುಗಿ ತಪ್ಪಿಸ್ಕೊಂಡು ಹೋಗಿದ್ದಾಳೆ. ಒಂದು ವೇಳೆ ಅನ್ವಿತಾಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಶ್ರೀ ಸಿದ್ಧಾರ್ಥ್ ಅಂದರೆ ಶ್ರೀ ಸುಹಾಸ್ ವರ್ಮಾ ಅವರು ತನ್ನವರನ್ನೆಲ್ಲರನ್ನ ಕೆಲಸದಿಂದ ವಜಾ ಮಾಡುವುದು ನಿಶ್ಚಿತ. ಕೋಪದಿಂದ ಕೆಂಡವಾಗಿದ್ದ ಸುಹಾಸ್ ತಲೆ ಎತ್ತಾಗ ಅನ್ವಿತಾಳ ರಕ್ಷಣೆಗೆ ನಿಯೋಜಿಸಲಾಗಿದ್ದ ಅಂಗರಕ್ಷಕರು ಸಾಧಾರಣ ಕೆಲಸಗಾರರೊಂದಿಗೆ ಆತಂಕದಿಂದ ನಿಂತಿರುವುದನ್ನು ನೋಡ್ತಾನೆ. ಆ ದೃಶ್ಯ ಅವನನ್ನು ಮತ್ತಷ್ಟು ಕೆರಳಿಸ್ತು. ನೀವೆಲ್ಲ ಇನ್ನೂ ಏಕೆ ನಿಂತಿದ್ದೀರಾ ಇಲ್ಲಿ? ತಕ್ಷಣ ಹೋಗಿ ಅವಳನ್ನು ನಗರದ ಎಲ್ಲ ಕಡೆ ಹುಡುಕಿ. ಇವತ್ತು ಸಂಜೆ ಒಳಗೆ ನಾನು ಅವಳನ್ನು ಸುರಕ್ಷಿತವಾಗಿ ನೋಡ್ದಿದ್ರೆ ನಿಮ್ಮೆಲ್ಲರನ್ನ ಕೆಲಸದಿಂದ ತಕ್ಷಣವೇ ತೆಗೆದು ಹಾಕ್ತೀನಿ ಅಂತ ಸಿಂಹದಂತೆ ಗರ್ಜಿಸ್ತಾನೆ. ಅಂಗರಕ್ಷಕರು ತಕ್ಷಣವೇ ಅವನ ಆಜ್ಞೆಯನ್ನು ಪಾಲಿಸಿ ಯಾವುದೇ ತಡ ಮಾಡದೆ ಹಿಂತಿರುಗಿ ನೋಡದೆ ಆತುರದಿಂದ ಬಂಗಲೆಯನ್ನು ತೊರೆದು ಹುಡುಕಾಟಕ್ಕೆ ಅಂತ ಹೇಳಿ ಹೊರಡ್ತಾರೆ. ಈ ಪುಟ್ಟ ಮಗು ಮಾಡೋ ಕೆಲಸಕ್ಕೆ ಅವರಿಗೆ ಜೀವವೇ ಬಾಯಿಗೆ ಬಂದ ಹಾಗೆ ಆಗ್ತಿತ್ತು. ಇತ್ತ ತನ್ನ ಮನೆಯ ಬಾಗಿಲಿನಲ್ಲಿ ನಿಂತಿದ್ದ ಪುಟ್ಟ ಅನ್ವಿತಾಳನ್ನು ನೋಡ್ತಿದ್ದಂತೆ ಅಶ್ವಿನಿಗಿನೇ ಒಂದು ಕ್ಷಣ ಮುಜುಗರ, ತೀವ್ರ ಆತಂಕ ಭಾವನೆ ಕೂಡ ಆವರಿಸ್ತಾ ಇದೆ. ಈಗಾಗಲೇ ಸಮಯ ಕೂಡ ತಡವಾಗ್ತಿತ್ತು. ಅವಳು ಸಂಶೋಧನಾ ಸಂಸ್ಥೆ ಅಂದರೆ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಕರೆದೊಯ್ಯಬೇಕಾದಂತಹ ಕೆಲವೊಂದು ಹೋಗಲೇಬೇಕಾಗಿರುವಂತಹ ಕೆಲಸಗಳಿದ್ವು. ಆದರೆ ಅನ್ವಿತಾಳ ಈ ಹಠಾತ್ ಆಗಮನ ಅವಳ ಎಲ್ಲ ಯೋಜನೆಗಳನ್ನು ತಲೆ ಕೆಳಗಾಗಿಸಿತು. ಇದಲ್ಲದೆ ಅವಳು ಮನೆ ಬಿಟ್ಟು ಓಡಿ ಬಂದಿದ್ದೀನಿ ಅಂತ ಬೇರೆ ಹೇಳಿದ್ದಾಳೆ. ಈ ಮಗು ಇಲ್ಲಿಗೆ ತಾನೊಬ್ಬಳೆ ಕ್ಯಾಬ್ ಹಿಡಿದು ಬಂದಿದ್ದಾಳೆ. ಆಗಿರುವಾಗ ಅವಳನ್ನು ಒಬ್ಬಂಟಿಯಾಗಿ ಹಿಂತಿರುಗಿಸಲು ಅಶ್ವಿನಿಯ ಮಾತೃತ್ವ ಕೂಡ ಒಪ್ಪಲಿಲ್ಲ. ಸ್ವಲ್ಪ ಸಮಯದ ಭಾರೀ ಮೌನದ ನಂತರ ಅಶ್ವಿನಿ ಅಸಹಾಯಕಳಾಗಿ ನಿಟ್ಟುಸಿರು ಬಿಟ್ಟು ಅನ್ವಿತಾಳನ್ನು ಪ್ರೀತಿಯಿಂದ ಮನೆಯೊಳಗೆ ಕರೆಯಲು ನಿರ್ಧರಿಸ್ತಾಳೆ. ಒಳಗೆ ಬಾ. ಅಶ್ವಿನಿಯ ಬಾಯಿಂದ ಕಣ್ಣು ಎಂಬ ಪ್ರೀತಿಯ ಮಾತು ಕೇಳ್ತಿದ್ದಾಗ ಅನ್ವಿತಾಳ ಕಣ್ಣುಗಳು ಆನಂದದಿಂದ ಬೆಳಗಿದ್ವು. ಅವಳು ಉತ್ಸಾಹದಿಂದ ತಲೆ ಆಡಿಸಿ ಅಶ್ವಿನಿಯನ್ನು ಹಿಂಬಾಲಿಸುತ್ತಾ ಆ ಬಂಗಲೆಯೊಳಗೆ ಹೆಜ್ಜೆ ಇಟ್ಲು. ಮಗು, ನೀನು ಬೆಳಗ್ಗೆ ತಿಂಡಿ ತಿಂದ್ಯಾ ಅಂತ ಅಶ್ವಿನಿ ಕೇಳ್ತಾಳೆ. ಅನ್ವಿತಾ ಸೋಫಾದ ಮೇಲೆ ಕುಳಿತು ವಿಧೇಯತೆಯಿಂದ ತಲೆ ಆಡಿಸ್ತಾಳೆ. ಅಶ್ವಿನಿ ಮತ್ತು ಅವಳಿಬ್ಬರು ಗಂಡು ಮಕ್ಕಳಾದ ಆರವ್, ಆದಿತ್ಯ ಬಂದು ಅನ್ವಿತಾಳ ಪಕ್ಕದಲ್ಲೇ ಕುಳಿತುಕೊಂಡ್ರು. ಸ್ವಲ್ಪ ಹಿಂಜರಿಕೆಯ ನಂತರ ಅಶ್ವಿನಿ ಕೇಳ್ತಾಳೆ, ಅನ್ವಿತಾ, ನೀನು ಆರವ್ ಮತ್ತು ಆದಿತ್ಯನ ಜೊತೆ ಆಟವಾಡಲು ಬಂದಿದ್ಯಾ ಅಥವಾ ಕಳೆದ ಬಾರಿಯಂತೆ ಮನೆಯಿಂದ ಯಾರಿಗೂ ಹೀಗೆ ಹೇಳದೆ ಬರ್ಬೋದಾ? ನೀನು ಎಲ್ಲಿದ್ದೀಯಾ ಅಂತ ನಿನ್ನ ತಂದೆಗೆ ಗೊತ್ತಿದೆಯಾ? ಅನ್ವಿತಾ ತನ್ನ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿ ತನ್ನ ನೋಟ್ಬುಕ್ನಲ್ಲಿ ತೀವ್ರವಾಗಿ ಬರೆಯೋಕೆ ಪ್ರಾರಂಭಿಸಿದ್ಲು. ಇತ್ತ ಆರವ್, ಆದಿತ್ಯರ ಮುಖಭಾವಗಳು ತೀವ್ರ ಗಂಭೀರವಾಗಿದ್ವು. ಆರವ್ ಅವಳಿಗೆ ತಿಳಿ ಹೇಳುತ್ತಾ, ಅನ್ವಿತಾ, ನೀನೀಗೆ ರಸ್ತೆಯಲ್ಲಿ ಒಬ್ಬಳೇ ಓಡಾಡುವಾಗ ಕೆಟ್ಟ ಜನರು ಬಂದರೆ ನಿನ್ನನ್ನು ಅಪಹರಿಸಿಕೊಂಡು ಕಿಡ್ನ್ಯಾಪ್ ಮಾಡ್ತಾರೆ. ನಿನಗೆ ಗೊತ್ತಿಲ್ವಾ? ನಮ್ಮ ಶಾಲೆಯ ಶಿಕ್ಷಕರು ಪೋಷಕರಿಲ್ಲದೆ ಒಬ್ಬಂಟಿಯಾಗಿ ಮನೆಯಿಂದ ಹೊರಗೆ ಹೋಗಬಾರದೆಂದು ಹೇಳಿಕೊಟ್ಟಿಲ್ವೇ ಅಂತ ಅಣ್ಣನಂತೆ ಗದರುತ್ತಾನೆ. ಅವನು ಮಾತು ಮುಗಿಸುವ ಮುನ್ನವೇ ಅನ್ವಿತಾ ಬರೆದು ಮುಗಿಸಿ ತನ್ನ ನೋಟ್ಬುಕ್ಕನ್ನು ಅವರ ಮುಂದೆ ತೋರಿಸಿದ್ಲು. ಆ ಬಿಳಿ ಪುಟದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೀಗೆ ಬರೆಯಲಾಗಿತ್ತು, ನಾನು ಶ್ರೀಮತಿ ಅಶ್ವಿನಿ ಆರವ್ ಮತ್ತು ಆದಿತ್ಯ ಅವರನ್ನು ನೋಡಬೇಕು ಅಂತ ಆಸೆಯಾಗಿತ್ತು. ಅಶ್ವಿನಿ ತನ್ನ ಹುಬ್ಬುಗಳನ್ನು ಸುಕ್ಕುಗಟ್ಟಿಸಿಕೊಂಡು ನಂಬಲಾಗದೆ ಕೇಳಿದ್ಲು, ಅಂದರೆ ನೀನು ಕೇವಲ ನಮಗಾಗಿ ನಮ್ಮನ್ನು ನೋಡಲು ಮನೆಯಿಂದ ಹೀಗೆ ಓಡ್ ಬಂದ್ಯಾ? ನಮಗಾಗಿ? ಅನ್ವಿತಾ ಅತ್ಯಂತ ದೃಢವಾಗಿ ತಲೆಯಾಡಿಸಿ ಅಶ್ವಿನಿಯ ಹತ್ತಿರಕ್ಕೆ ಜರಿದು ಕುಳಿತಳು. ಅವಳು ಮತ್ತೆ ತನ್ನ ನೋಟ್ಬುಕ್ನಲ್ಲಿ ಏನೋ ಬರೆಯೋಕ್ಕೆ ಶುರು ಮಾಡ್ತಾಳೆ. ಅವಳು ತನ್ನ ಕಣ್ಣುಗಳನ್ನು ಮಿಟುಕಿಸುತ್ತಾ ಇದು ಇಷ್ಟ ಅಂತ ತೋರಿಸಿದ್ಲು. ಈ ಬಾರಿ ಅಶ್ವಿನಿ ಸಂಪೂರ್ಣವಾಗಿ ಗೊಂದಲಕ್ಕೊಳಗಾದ್ಲು. ನಿನಗಿಷ್ಟವಾಯಿತೆ? ನಿನಗೇನಿಷ್ಟ ಅಂತ ಯೋಚಿಸುತ್ತಿರುವಾಗಲೇ ಪಕ್ಕದಲ್ಲಿದ್ದ ಆರವ್ ಆ ನೋಟ್ಬುಕ್ ನೋಡಿ ಊಹಿಸ್ತಾನೆ, ಅಂದರೆ ನಿನಗೆ ನಾವು ಅಂದರೆ ತುಂಬ ಇಷ್ಟನಾ? ಅನ್ವಿತಾ ತಕ್ಷಣವೇ ತನ್ನ ಮುಖದಲ್ಲಿ ಪ್ರಕಾಶಮಾನವಾದ ನಗೆಯೊಂದಿಗೆ ಮತ್ತೆ ದೃಢವಾಗಿ ತಲೆಯಾಡಿಸಿ ಒಪ್ಪಿಕೊಂಡ್ಳು. ಅನ್ವಿತಾ ಆ ಮಾತನ್ನು ಒಪ್ಪಿಕೊಂಡ ಕ್ಷಣ ತನ್ನ ಎತ್ತ ಮಗಳನ್ನು ಹತ್ತಿರವಿದ್ದರೂ ಮಗಳೆಂದು ಕರೆಯಲಾಗದ ಅಶ್ವಿನಿಯ ಮನಸ್ಸು ತೀವ್ರ ನೋವು ಮತ್ತು ಪ್ರೀತಿಯ ಸಮ್ಮಿಶ್ರಣದಿಂದ ಸಂಪೂರ್ಣವಾಗಿ ಕಲಕಿ ಹೋಗುತ್ತೆ. ಅನ್ವಿತಾಳ ಈ ಮಾತು ಅಶ್ವಿನಿಯ ಹೃದಯವನ್ನು ಕರಗಿಸಿಬಿಟ್ಟಿದೆ. ಇತ್ತ ಸುಹಾಸ್ ನಗರದಲ್ಲೆಲ್ಲ ತನ್ನ ಮಗಳನ್ನು ಹುಡುಕಾಡ್ತಾನೆ ಇದ್ದಾನೆ. ಅಶ್ವಿನಿ ಈಗ ಸುಹಾಸ್ನಿಗೆ ಕರೆ ಮಾಡಿ ಅನ್ವಿತಾ ತನ್ನ ಬಳಿ ಸುರಕ್ಷಿತವಾಗಿದ್ದಾಳೆ ಎಂಬ ವಿಷಯವನ್ನು ತಿಳಿಸ್ತಾಳ ಇಲ್ವಾ, ಅಥವಾ ಸುಹಾಸ್ನೇ ಹುಡುಕೊಂಡು ಅಶ್ವಿನಿಯ ಮನೆಗೆ ಬಂದು ಗಲಾಟೆ ಮಾಡ್ತಾನ?
ಅಶ್ವಿನಿ ತನ್ನೆದುರು ಕುಳಿತಿದ್ದ ಮುದ್ದಿನ ಮಗಳು ಅನ್ವಿತಾಳನ್ನು ನೋಡ್ತಾ ಇದ್ದಾಗೇನೆ ಅವಳ ಮನಸ್ಸಿನಲ್ಲಿ ಕರುಳಿನ ಕುಡಿ ಜಾಗೃತವಾಗುತ್ತೆ. ಆ ಪುಟ್ಟು ಹುಡುಗಿ ಎಷ್ಟು ಮುದ್ದಾಗಿದ್ದಾಳೆ, ನನಗೆ ಅವಳಂದರೆ ಪ್ರಾಣ. ಅವಳು ಸುಹಾಸ್ ಮತ್ತು ಇನ್ನೊಬ್ಬ ಮಹಿಳೆಯ ಮಗಳಾಗಿದ್ದರೂ ಸಹ ಕಳೆದ ಕೆಲವು ದಿನಗಳಿಂದ ನಮ್ಮ ಜೊತೆ ಒಡನಾಟ ಬೆಳೆಸಿದ ಮೇಲೆ ಇಂತಹ ವಿಧೆಯ ಅಮಾಯಕ ಮಗುವನ್ನು ದ್ವೇಷಿಸೋಕೆ ನನ್ನ ಮಾತೃ ಹೃದಯಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಆದರೆ ಅವಳು ಯಾರಿಗೂ ಹೇಳದೆ ಹೀಗೆ ಒಬ್ಬಂಟಿಯಾಗಿ ಬಂದಿರುವುದು ತುಂಬ ಅಪಾಯಕಾರಿ ಅಂತ ಯೋಚಿಸಿದ್ಲು. ಅಶ್ವಿನಿ ಅನ್ವಿತಾಳ ಕೈ ಹಿಡಿದು ಪ್ರೀತಿಯಿಂದ ವಿವರಿಸಿದ್ಲು. ನಮ್ಮನ್ನು ನೋಡಲು ಬಂದಿದ್ದಕ್ಕೆ ಧನ್ಯವಾದಗಳು ಕಣ್ಣು. ಆದರೆ ಮಗು ಹೀಗೆ ಮನೆಯಲ್ಲಿ ಯಾರಿಗೂ ತಿಳಿಸಂಗೆ ಹೋಗೋದು ತುಂಬ ತಪ್ಪು. ನಿನ್ನನ್ನು ಕಾಣದೆ ನಿಮ್ಮ ತಂದೆಗೆ ತುಂಬ ಚಿಂತೆ ಆಗಿರ್ತದೆ. ನಾನು ಅವರಿಗೆ ಫೋನ್ ಮಾಡಿ ನೀ ಇಲ್ಲಿದ್ದೀಯಾ ಅಂತ ಹೇಳಲೆ ಅಂತ ನಿಧಾನವಾಗಿ ಅವಳ ಅಭಿಪ್ರಾಯವನ್ನು ಕೇಳ್ತಾರೆ. ತನಗೂ ಸುಹಾಸ್ಗೂ ಯಾವುದೇ ರೀತಿ ಸಂಪರ್ಕ ಬೇಡ ಅಂತ ವಾಸ್ತವವಾಗಿ ಇದ್ದರೂ ಕೂಡ ಅವನ ಮಗಳು ತನ್ನ ಬಳಿ ಇದ್ದಾಳೆ ಎಂಬ ಪೋಷಕೀಯವಾಗಿ ಮಗು ಕಾಣೆಯಾದಾಗ ತಂದೆಗೆ ಎಷ್ಟರ ಮಟ್ಟಿಗೆ ಆತಂಕ ಚಿಂತೆಯಾಗ್ತದೆ ಎಂಬುದು ಅಶ್ವಿನಿಗೆ ಚೆನ್ನಾಗಿ ಗೊತ್ತು. ಅನ್ವಿತಾ ತನ್ನ ದೃಷ್ಟಿಯನ್ನು ತಗ್ಗಿಸಿ ಮನಸ್ಸಿನ ಹಿಂಜರಿಕೆಯನ್ನು ಮರೆಮಾಡಿ ಅವಳ ಮುಗ್ಧ ಮನಸ್ಸಿನ ವಿಚಾರಗಳು ಹೊಡ್ತಿದ್ವು. ನನ್ನ ಅಪ್ಪ ತುಂಬ ಕೆಟ್ಟ ವ್ಯಕ್ತಿ. ಸುಂದರ ಅಶ್ವಿನಿ ಆಂಟಿ ಆರವ್ ಆದಿತ್ಯ ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ. ಆದರೆ ಅಪ್ಪ ನನ್ನನ್ನು ಅವರೊಂದಿಗೆ ಮಾತನಾಡಲು ಸಹ ಬಿಡುವುದಿಲ್ಲ. ಈಗ ಏನು ಮಾಡಲಿ? ಆದರೆ ಅಶ್ವಿನಿಯ ಧ್ವನಿಯಲ್ಲಿದ್ದ ಅಪಾರ ಮೃದುತ್ವ ಪ್ರೀತಿಯನ್ನು ಕಂಡು ಕೆಲವು ಸೆಕೆಂಡುಗಳ ಆಲೋಚನೆಯ ನಂತರ ಅನ್ವಿತಾ ಕೊನೆಗೂ ವಿಧೇಯತೆಯಿಂದ ತಲೆಯಾಡಿಸಿ ಕೂಡ ಒಪ್ಕೊಳ್ತಾಳೆ. ಇನ್ನು ಆತ ಬಂದರೆ ಇನ್ನು ಯಾವ ರೀತಿಯಾಗಿ ಈಕೆಯ ಮೇಲೆ ಎಷ್ಟು ಗಲಾಟೆ ಮಾಡಬಹುದೋ ಗೊತ್ತಿಲ್ಲ. ಇದಕ್ಕೆ ಅಶ್ವಿನಿ ಯಾವ ರೀತಿ ಪ್ರತಿಕ್ರಿಯಿಸ್ತಾಳೆ ನೋಡೋಣ. ಅನ್ವಿತಾಳ ಒಪ್ಪಿಗೆ ಸಿಗ್ತಾ ಇದ್ದಾಗೇನೆ ಒಂದು ಸ್ವಲ್ಪನೂ ತಡ ಮಾಡದೆ ಅಶ್ವಿನಿ ತನ್ನ ಫೋನಿನ ಸಂಪರ್ಕದ ಪಟ್ಟಿಯಲ್ಲಿ ಸುಹಾಸ್ನ ಸಂಖ್ಯೆಯನ್ನು ಹುಡುಕಿದ್ಲು. ಅನ್ವಿತಾ ಈ ಹಿಂದೆ ಮನೆಯಿಂದ ಓಡ್ ಬಂದಾಗ ಸುಹಾಸ್ ಮತ್ತೆ ಕರೆ ಮಾಡಿದ್ರಲ್ವಾ, ಅವನನ್ನು ತಪ್ಪಿಸ್ಕೊಳ್ಬಾರ್ದು ಎಂಬ ಒಂದೇ ಕಾರಣಕ್ಕೆ ಅವಳು ಅವನ ಸಂಖ್ಯೆಯನ್ನು ಮೊಬೈಲ್ನಲ್ಲೇ ಉಳಿಸ್ಕೊಂಡಿದ್ಲು. ಅವನ ಹೆಸರನ್ನು ರಹಸ್ಯವಾಗಿ ಎ ಅಂತ ಹೇಳಿ ಸೇವ್ ಮಾಡಿಕೊಂಡಿದ್ಲು. ತನ್ನ ಬಳಿ ಆ ನಂಬರ್ ಇದ್ದದ್ದು ನೆನಪಾಗ್ತಿದ್ದಂಗೆ ಅಶ್ವಿನಿ ಆ ಹೆಸರನ್ನು ಅವನ ನಿಜವಾದ ಹೆಸರಿಗೆ ಬದಲಾಯಿಸಿ ತಕ್ಷಣವೇ ಸಂಖ್ಯೆಗೆ ಕರೆ ಮಾಡಿದ್ಲು. ಇತ್ತ ನಗರದಾದ್ಯಂತ ಅನ್ವಿತಾಳನ್ನು ಹುಡುಕುತ್ತಾ ಕಾರ್ನಲ್ಲಿ ಹೊರಟಿದ್ದ ಸುಹಾಸ್ನ ಫೋನ್ ಇದ್ದಕ್ಕಿದ್ದಂತೆ ರಿಂಗಾಯಿತು. ಪರದೆಯ ಮೇಲೆ ಅಶ್ವಿನಿಯ ಪರಿಚಿತ ಹೆಸರನ್ನು ನೋಡಿ ಅವನು ತನ್ನ ಕಣ್ಣುಗಳನ್ನು ಕಿರಿದಾಗಿಸಿ ಕರೆಗೆ ಉತ್ತರಿಸ್ತಾನೆ. ಇದು ನಾನೇ ಅಶ್ವಿನಿ ಮಾತಾಡ್ತಾ ಇರೋದು, ಮೀನ್ಸ್ ರೋಜಾ ಎಂದು ಅಶ್ವಿನಿಯ ಧ್ವನಿ ಫೋನಿನ ಇನ್ನೊಂದು ತುದಿಯಿಂದ ಕೇಳಿಸ್ತು. ಸುಹಾಸ್ ತನ್ನ ಹಳೆಯ ಪಟ್ಟುಗಳಿಂದ ಅವಳು ಹೇಗೆ ಜಾರಿಕೊಂಡಿದ್ಲು ಎಂಬುದನ್ನು ನೆನಪಿಸಿಕೊಂಡು ಒಳಗೊಳಗೆ ಕುಹಕದ ಮುಗುಳ್ನಗು ನಗ್ತಾನೆ. ನಿನಗೀಗೇನು ಬೇಕು ಅಂತ ಅವಳು ಮಾತನಾಡಿದಷ್ಟೇ ಮೃದುವೂ ಕಠೋರವೂ ಆದ ಧ್ವನಿಯಲ್ಲಿ ಕೇಳ್ತಾನೆ. ಅಶ್ವಿನಿ ಫೋನ್ ಹಿಡಿದು ತನ್ನ ಪಕ್ಕದಲ್ಲಿದ್ದ ಮುದ್ದಿನ ಮಗಳತ್ತ ದಿಟ್ಟಿಸಿ ನೋಡಿ, ಇವನಿಗೆ ಮಾತನಾಡಲು ಇದು ಯಾವ ರೀತಿಯ ಸ್ವರ? ಈ ಪುಟ್ಟ ಮಗು ನನ್ನ ಪಕ್ಕದಲ್ಲಿ ಇಲ್ಲದಿದ್ದರೆ ನಾನು ಇಷ್ಟೊತ್ತಿಗಾಗಲೇ ಫೋನ್ ಕಟ್ ಮಾಡ್ತಿದ್ದೆ ಎಂದು ಮನಸ್ಸಿನಲ್ಲೇ ಕೋಪಿಸಿಕೊಳ್ತಿದ್ಲು. ನಂತರ ತನ್ನ ಉದ್ವೇಗವನ್ನು ಹತೋಟಿಯಲ್ಲಿಟ್ಕೊಂಡು ಕಠಿಣವಾಗಿ ಹೇಳಿದ್ಲು, ನಿಮ್ಮ ಮಗಳು ಅನ್ವಿತಾ ಇವತ್ತು ಬೆಳಗಾಗುತ್ತಿದ್ದಂತೆ ನನ್ನನ್ನು ಹುಡುಕೊಂಡು ನನ್ನ ಮನೆಗೆ ಬಂದಿದ್ದಾಳೆ. ನಿನಗೆ ನಿಜವಾಗಿಯೂ ಸಮಯವಿದ್ದರೆ ತಕ್ಷಣ ಬಂದು ಅವಳನ್ನು ಕರೆದುಕೊಂಡು ಹೋಗು. ಇಲ್ಲದಿದ್ದರೆ ನಿನ್ನ ವಿಳಾಸ ಹೇಳು, ನಾನೇ ಅವಳನ್ನು ಕರೆತಂದು ನಿನ್ನ ಮನೆಗೆ ಬಿಟ್ಟು ಹೋಗ್ತೇನೆ ಅಂತ ಈ ರೀತಿ ಉತ್ತರಿಸ್ಬಿಡ್ತಾಳೆ. ಅದನ್ನು ಕೇಳಿದ ಸುಹಾಸ್ ಆಘಾತ ಮತ್ತು ಆಶ್ಚರ್ಯದಿಂದ ತನ್ನ ಹುಬ್ಬುಗಳನ್ನು ಮೇಲಕ್ಕೆತ್ತಾನೆ. ತನ್ನ ಮಗಳು ಅನ್ವಿತಾ ಸ್ವತಃ ಅಶ್ವಿನಿಯ ಮನೆಗೆ ಹೋಗಿದ್ದಾಳೆ ಎಂಬ ಸತ್ಯ ತಿಳಿದ ಸುಹಾಸ್ನಿಗೆ ಭಾರೀ ಆಘಾತವೇ ಆಗುತ್ತೆ. ಅವನು ತಕ್ಷಣವೇ ಅಶ್ವಿನಿಯ ಮನೆಗೆ ಧಾವಿಸಿ ಬರ್ತಾನ. ಬಂದು ಅಶ್ವಿನಿ ಮತ್ತು ಆರವ್ ಆದಿತ್ಯರು ಎದುರು ಹೇಗೆ ವರ್ತಿಸ್ತಾನೆ ನೋಡೋಣ ಮುಂದಿನ ಭಾಗದಲ್ಲಿ. ಪಾಪ ಆ ಪುಟ್ಟ ಬಾಲಕಿಗೆ ಅದೇನು ಮಾಡ್ತಾನೋ ಗೊತ್ತಿಲ್ಲ. ಮುಂದಿನ ಭಾಗದಲ್ಲಿ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.